ಒಂದು ಸಿನಿಮಾ ಶುರು ಮಾಡಿದ್ಮೇಲೆ ಮುಂದೆ ಏನಾಗುತ್ತೆ ಅಂತ ಊಹೆ ಮಾಡಕ್ಕೆ ಆಗದೇ ಇದ್ರೆ ಹೇಗಿರುತ್ತೆ? ಒಂದು ಕಾಣೆಯಾದ ವ್ಯಕ್ತಿ, ಮನೆಯಲ್ಲೇ ಸಿಗೋ ಶವ, ಟೈಮ್ ಲೂಪ್ನಲ್ಲಿ ಸಿಕ್ಕಾಕೊಂಡಿರೋ ಕ್ಯಾರೆಕ್ಟರ್ಸ್, ಗೋಲ್ಡ್ ಸುತ್ತ ನಡೆಯೋ ವಿಚಿತ್ರ ಆಟ ಮತ್ತು ನೆರೆಮನೆಯವನ ಮೇಲೆ ಬರೋ ಒಂದು ಸಣ್ಣ ಅನುಮಾನ. ಇವೆಲ್ಲ ಬೇರೆ ಬೇರೆ ಕತೆಗಳು, ಆದರೆ ಒಂದು ಕಾಮನ್ ಪಾಯಿಂಟ್ ಇದೆ. ಕೊನೆಯವರೆಗೂ ನಿಮ್ಮನ್ನು ಊಹೆ ಮಾಡಿಸ್ತಲೇ ಇರೋ ಸಸ್ಪೆನ್ಸ್. ಇವತ್ತಿನ ಲಿಸ್ಟ್ನಲ್ಲಿ ಕೆಲವು ಸಿನಿಮಾಗಳ ಟ್ವಿಸ್ಟ್ಗಳು ಗೊತ್ತಿದ್ರೂ ಮತ್ತೆ ನೋಡಬೇಕು ಅನ್ಸುತ್ತೆ. ಇನ್ನೂ ಕೆಲವು ಸಿನಿಮಾಗಳಲ್ಲಿ ಅಸಲಿ ಆಟ ಶುರುವಾಗೋದೇ ಮಧ್ಯದಲ್ಲಿ. ಮತ್ತು ಈ ಲಿಸ್ಟ್ನಲ್ಲಿರುವ ನಂಬರ್ 1 ಸಿನಿಮಾ ನನ್ನ ಪ್ರಕಾರ ಖಂಡಿತ ನಿಮ್ಮ ವಾಚ್ ಲಿಸ್ಟ್ಗೆ ಸೇರಿಸ್ಕೊಳ್ಬಹುದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂಥ ಕನ್ನಡದಲ್ಲಿ ಲಭ್ಯವಿರೋ ಥ್ರಿಲ್ಲರ್ ಸಿನಿಮಾಗಳ ಸಜೆಷನ್ಸ್ ಬೇಕಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಯಾವ ಸಿನಿಮಾ ನಿಮ್ಮನ್ನ ಕೊನೆಯವರೆಗೂ ಸೀಟ್ನಿಂದ ಎದ್ದಳ್ಕೊಳ್ಳದಂತೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ನಂಬರ್ 7, ಯೂಫೋರಿಯಾ. ಗುಣಶೇಖರ್ ಅವರಿಂದ ಬಂದಿರುವ ಈ ಸಿನಿಮಾ ನಿಜಕ್ಕೂ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳಬಹುದು. ಯಾಕಂದ್ರೆ ಇದು ಸಾಮಾನ್ಯ ಕಮರ್ಷಿಯಲ್ ಸಿನಿಮಾ ಅಲ್ಲ, ಸ್ವಲ್ಪ ಸೀರಿಯಸ್ ಆಗಿರುವ ತುಂಬ ಥಾಟ್ ಪ್ರೊವೋಕಿಂಗ್ ಸೋಷಿಯಲ್ ಡ್ರಾಮಾ. ಪ್ರೆಸೆಂಟ್ ಸೊಸೈಟಿಯಲ್ಲಿ ಯೂತ್ ಮೈಂಡ್ಸೆಟ್ ಹೇಗೆ ಬದಲಾಗ್ತಿದೆ, ಅದರ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಅವರು ತೆಗೆದುಕೊಳ್ಳುವ ಡಿಸಿಷನ್ಸ್ ಅವರ ಲೈಫ್ನಲ್ಲಿ ಹೇಗೆ ಟರ್ನ್ ಮಾಡಬಹುದು ಅನ್ನೋದನ್ನ ಸಿನಿಮಾ ಬೋಲ್ಡ್ ಆಗಿ ಮತ್ತು ರಾ ಆಗಿ ತೋರಿಸಿದೆ. ಫಸ್ಟ್ ಹಾಫ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೆಕೆಂಡ್ ಹಾಫ್ನಲ್ಲೂ ಒಳ್ಳೆಯ ಪರ್ಟನ್ಸ್ ಮತ್ತು ಇಂಪ್ಯಾಕ್ಟ್ ಕೊಡುವ ಮೂಮೆಂಟ್ಸ್ ಇವೆ. ಆದರೆ ಒಂದೆರಡು ಜೈಲ್ ಸೀಕ್ವೆನ್ಸ್ಗಳು ಹಾಗೆ ನಮ್ಮ ಹೀರೋನನ್ನು ಕಂಟ್ರೋಲ್ ಮಾಡುವ ವಿಲನ್ ಕ್ಯಾರೆಕ್ಟರ್ಗೆ ಸಂಬಂಧಿಸಿದ ಕೆಲವು ಸೀನ್ಸ್ ಸ್ವಲ್ಪ ಡ್ರ್ಯಾಗ್ ಅನ್ನಿಸ್ಬೋದು. ಅದನ್ನು ಬಿಟ್ಟರೆ ರೆಸ್ಟ್ ಆಫ್ ದ ಸಿನಿಮಾ ಬಹುತೇಕ ಆನ್ ಪಾಯಿಂಟ್ ಆಗಿದೆ. ಆದರೆ ಈ ಸಿನಿಮಾದ ನಿಜವಾದ ಸೋಲ್ ಎಲ್ಲಿದೆ ಗೊತ್ತಾ? ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ. ತನ್ನ ಲೈಫ್ನನ್ನೇ ತಪ್ಪು ನಿರ್ಧಾರಗಳಿಂದ ಹಾಳು ಮಾಡಿಕೊಂಡಿರುವ ಒಬ್ಬ ಇಂಟರ್ಮೀಡಿಯೇಟ್ ಓದುತ್ತಿರುವ ಹುಡುಗನನ್ನು ಮತ್ತೆ ಒಳ್ಳೆಯ ದಾರಿಗೆ ಹೇಗೆ ತರಬಹುದು ಅನ್ನೋದನ್ನ ತುಂಬ ಎಮೋಷನಲ್ ಆಗಿ ಮತ್ತು ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸಿದ್ದಾರೆ. ಹಾಗಾಗಿ ಯೂತ್ ಮೈಂಡ್ಸೆಟ್, ಸೊಸೈಟಿ ಮತ್ತು ಲೈಫ್ ಡಿಸಿಷನ್ಸ್ ಬಗ್ಗೆ ಒಂದು ಸೀರಿಯಸ್ ಸಿನಿಮಾ ನೋಡಬೇಕು ಅನ್ಸಿದ್ರೆ ಯೂಫೋರಿಯಾ ಒಮ್ಮೆ ಟ್ರೈ ಮಾಡಬಹುದು. ಸಿನಿಮಾ ಜಿಯೋ ಹಾಟ್ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ, ನೋಡ್ಬಿಡಿ. ನಂಬರ್ 6, ಕ್ರೈಮ್ 101. ತಾರ್ ಮಾಡ್ದೋನೇ ಕಳ್ಳ, ಹಲ್ಕ್ ಮಾಡ್ದೋನೇ ಪೊಲೀಸ್ ಅನ್ನೋ ರೂಲ್ಸ್ ಇಲ್ಲ ಇಲ್ಲಿ. ಯಾಕಂದ್ರೆ ಕ್ರೈಮ್ 101 ಒಂದು ತುಂಬ ಡಿಫ್ರೆಂಟ್ ಕ್ರೈಮ್ ಥ್ರಿಲ್ಲರ್. ಒಂದು ಸಣ್ಣ ಕಳ್ಳತನದಿಂದ ಶುರುವಾಗುವ ಕಥೆ ಮುಂದೆ ಹೋಗ್ತಾ ಹೋದಂತೆ ನಮ್ಮ ಹೀರೋನ ಕ್ಯಾರೆಕ್ಟರ್ ಮತ್ತು ಅವನ ಡಿಸಿಷನ್ಸ್ ಸುತ್ತಲೇ ಕಥೆ ಕಟ್ಕೊಳ್ಳುತ್ತೆ. ನಮ್ಮ ಹೀರೋ ಸಾಮಾನ್ಯ ಕಳ್ಳನಲ್ಲ, ಅವನು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಕಳ್ಳತನ ಮಾಡ್ತಾನೆ. ಅವನ ಪಾಲಿಸಿ ತುಂಬ ಸಿಂಪಲ್, ಸೇಫ್ ಆಗಿರಬೇಕು, ನೋ ರಿಸ್ಕ್, ನೋ ವೈಲೆನ್ಸ್, ದುಡ್ಡು ಮಾತ್ರ ಬೇಕು. ಅದೇ ಅವನ ಕ್ಯಾರೆಕ್ಟರ್ನ ಮೇನ್ ಪಾಯಿಂಟ್. ಹಾಗಾಗಿ ಕ್ರೈಮ್ ಥ್ರಿಲ್ಲರ್ ಅಂದರೆ ಫುಲ್ ಆ್ಯಕ್ಷನ್, ಗನ್ ಫೈಟ್ಸ್, ಚೇಸಿಂಗ್ ಇರಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ಸಿನಿಮಾ ಆ ಫಾರ್ಮುಲಾ ಫಾಲೋ ಮಾಡಲ್ಲ. ಇದು ಒಂದು ಕ್ಯಾರೆಕ್ಟರ್ ಬೇಸ್ಡ್ ಕ್ರೈಮ್ ಥ್ರಿಲ್ಲರ್ ಡ್ರಾಮಾ. ಸಿನಿಮಾ ನೋಡ್ತಾ ಹೋದಂತೆ ನಾವು ಮೇನ್ ಲೀಡ್ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಅವನು ಯಾವ ಸಿಚುವೇಷನ್ನಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಯಾವ ಡಿಸಿಷನ್ ತೆಗೆದುಕೊಳ್ತಾನೆ ಅನ್ನೋದನ್ನೇ ಸಿನಿಮಾದ ಇಂಟ್ರೆಸ್ಟಿಂಗ್ ಪಾರ್ಟ್. ಅದಕ್ಕೆ ಸ್ವಲ್ಪ ಹೊತ್ತು ನೋಡಿದ ಮೇಲೆ ಆ ಕ್ಯಾರೆಕ್ಟರ್ ನಮ್ಮ ಮೈಂಡ್ನಲ್ಲಿ ಉಳಿದು ಬಿಡ್ತಾನೆ. ಇದರಲ್ಲಿರೋ ಈವೆಂಟ್ಸ್, ಫೀಲಿಂಗ್ಸ್, ಡೈಲಾಗ್ಸ್ ಮತ್ತು ಐಡಿಯಾಸ್ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿವೆ. ಇನ್ನು ಕ್ಲೈಮ್ಯಾಕ್ಸು ಅದು ಕೂಡ ಓವರ್ ದ ಟಾಪ್ ಆಗದೆ ಒಂದು ರಿಯಾಲಿಟಿ ಬೇಸ್ಡ್ ಫೀಲ್ ಕೊಡುತ್ತೆ. ಸೊ ಸ್ಮಾರ್ಟ್ ಕ್ರೈಮ್ ಮತ್ತು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರುವ ಥ್ರಿಲ್ಲರ್ ಇಷ್ಟವಾದರೆ ಕ್ರೈಮ್ 101 ಟ್ರೈ ಮಾಡ್ಬೋದು. ಕನ್ನಡದಲ್ಲಿ ಪ್ರೈಮ್ ವಿಡಿಯೋನಲ್ಲಿ ಅವೈಲೇಬಲ್ ಇದೆ, ಮಿಸ್ ಮಾಡ್ಕೋಬೇಡಿ. ನಂಬರ್ 5, ಪೋನ್ಮನ್. ಒಂದು ವ್ಯಾಲ್ಯೂಯಬಲ್ ಐಟಮ್ನ ಸುತ್ತ ಕಥೆ ಕಟ್ಟೋ ಸಿನಿಮಾಗಳು ನನಗೆ ಯಾವಾಗಲೂ ಇಷ್ಟ. ಅದು ಗೋಲ್ಡ್ ಆಗಿರಲಿ, ಟ್ರೆಜರ್ ಆಗಿರಲಿ, ಒಂದು ವಸ್ತುವನ್ನು ಸೆಂಟರ್ ಮಾಡಿಕೊಂಡು ಅದರ ಸುತ್ತ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ರೆ ಸಿನಿಮಾ ನೋಡೋಕ್ಕೆ ಇನ್ನೂ ಕುತೂಹಲ ಬರುತ್ತೆ. ಪೋನ್ಮನ್ನಲ್ಲೂ ಅದೇ ರೀತಿ. ಇಲ್ಲಿ ಗೋಲ್ಡ್ ಅನ್ನೋದು ಕೇವಲ ಒಂದು ವಸ್ತು ಅಲ್ಲ, ಇಡೀ ಕಥೆಯನ್ನು ಮುಂದೆ ತೆಗೆದುಕೊಂಡು ಹೋಗೋ ಬ್ಯಾಕ್ ಡ್ರಾಪ್. ಅದರ ಜೊತೆ ಕ್ಯಾರೆಕ್ಟರ್ಸನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಕಥೆಯ ಬೇಸಿಕ್ ಐಡಿಯಾ ಕೇಳೋಕೆ ಸಿಂಪಲ್ ಅನ್ಸ್ಬೋದು, ಆದರೆ ಅದನ್ನು ಪ್ರೆಸೆಂಟ್ ಮಾಡಿರುವ ರೀತಿ ತುಂಬ ಒರಿಜಿನಲ್ ಮತ್ತು ಎಂಗೇಜಿಂಗ್ ಆಗಿದೆ. ಮೇನ್ ಆಗಿ ಅಜೀಶ್ ಕ್ಯಾರೆಕ್ಟರ್ ರೈಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಸಿನಿಮಾ ನೋಡ್ತಿದ್ದಾಗ ಅಜೀಶ್ ತರಹದ ಫ್ರೆಂಡ್ ಒಬ್ಬನಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಫೀಲಿಂಗ್ ಬರ್ತದೆ. ಯಾಕಂದರೆ ಕೆಲವರಿಗೆ 100 ಪ್ರಾಬ್ಲಮ್ಸ್ ಬಂದರೆ ಸಾಕು, ಅವರು ಅಲ್ಲೇ ಕುಗ್ಬಿಡ್ತಾರೆ. ಆದರೆ ಅದೇ 1000 ಪ್ರಾಬ್ಲಮ್ಸ್ ಇದ್ರೂ ಅವುಗಳನ್ನು ಫೇಸ್ ಮಾಡ್ತಾ ಮುಂದೆ ಹೋಗೋ ಒಬ್ಬ ವ್ಯಕ್ತಿ ಇದ್ರೆ ಅವನನ್ನು ನೋಡಿದಾಗ ನಮಗೂ ಒಂದು ಹೈ ಸಿಗುತ್ತೆ ಅಲ್ವಾ? ಅಜೀಶ್ ಕ್ಯಾರೆಕ್ಟರ್ ಅಂಥದ್ದೇ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅದರ ಜೊತೆ ಸಿನಿಮಾ ಹಾರ್ಶ್ ರಿಯಾಲಿಟೀಸನ್ನು ತೋರಿಸಿದೆ. ಮನೆಯಲ್ಲೇ ಜನರು ಬಂಗಾರಕ್ಕೆ ಕೊಡೋ ಬೆಲೆ, ಸೊಸೈಟಿ ಹೇಗೆ ವರ್ಕ್ ಆಗುತ್ತೆ, ಮನುಷ್ಯರ ಸ್ವಾರ್ಥ ಮತ್ತು ಪರಿಸ್ಥಿತಿಗಳು, ಇವೆಲ್ಲವನ್ನೂ ಕಥೆಯೊಳಗೆ ಚೆನ್ನಾಗಿ ಟಚ್ ಮಾಡಿದ್ದಾರೆ. ಆದರೆ ಅಜೀಶ್ನಲ್ಲಿ ಸ್ವಾರ್ಥ ಇಲ್ಲ, ದ್ವೇಷ ಇಲ್ಲ. ಹಾಗಾಗಿ ಸಿನಿಮಾ ಪೂರ್ತಿ ಅವನ ಜೊತೆ ನಾವು ಟ್ರಾವೆಲ್ ಮಾಡ್ತಿರೋ ಫೀಲಿಂಗ್ ಬರುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಗೋಲ್ಡ್ ಸುತ್ತ ನಡೆಯೋ ಈ ಕಥೆಯಲ್ಲಿ ಅಸಲಿನ ಗೋಲ್ಡ್ ಅಜೀಶ್. ಅಂದರೆ ಕ್ಯಾರೆಕ್ಟರ್ ರೈಟಿಂಗ್ ಸಿನಿಮಾಗೆ ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ. ಪೋನ್ಮನ್ ಜಿಯೋ ಹಾಟ್ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ, ಒಮ್ಮೆ ನೋಡಿ. ನಂಬರ್ 4, ಇರುಗಪಟ್ಟು. ಮದುವೆ ಆದಮೇಲೆ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ.
ಪ್ರೀತಿ ಇದ್ರೂ ಸಣ್ಣ ಸಣ್ಣ ತಪ್ಪು ತಿಳುವಳಿಕೆಗಳು, ಅಹಂಕಾರ, ನಿರೀಕ್ಷೆಗಳು ಇವೆಲ್ಲ ಸೇರ್ಕೊಂಡಾಗ ಸಂಬಂಧದಲ್ಲಿ ಬಿರುಕು ಮೂಡಬಹುದು. ಅದೇ ವಿಷಯವನ್ನು ತುಂಬ ಸಹಜವಾಗಿ ಮತ್ತು ಸಂಬಂಧಪಟ್ಟ ಹಾಗೆ ತೋರಿಸುವ ಸಿನಿಮಾ ಇರುಗಪಟ್ಟು. ಇದು 3 ದಂಪತಿಗಳ ವೈವಾಹಿಕ ಜೀವನದ ಸುತ್ತ ನಡೆಯುವ ಕಥೆ. 3 ಜೋಡಿಗಳು, 3 ವಿಭಿನ್ನ ಸಮಸ್ಯೆಗಳು, ಆದರೆ ಎಲ್ಲರ ಸಮಸ್ಯೆಯ ಮೂಲ ಮಾತ್ರ ಒಂದೇ: ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದು. ಈ ಕಥೆಯಲ್ಲಿ ಶ್ರದ್ಧಾ ಶ್ರೀನಾಥ್ ಅವರ ಮಿತ್ರ ಅನ್ನೋ ಪಾತ್ರ ಒಂದು ವಿವಾಹ ಸಲಹೆಗಾರ್ತಿಯದ್ದು. ಅಂದರೆ ಬೇರೆಯವರ ಸಂಸಾರದಲ್ಲಿರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುವವಳು. ಆದರೆ ಆಸಕ್ತಿದಾಯಕ ಏನಂದ್ರೆ, ಬೇರೆಯವರ ಸಂಬಂಧವನ್ನು ಸರಿಪಡಿಸುವ ಅವಳಿಗೆ ತನ್ನ ಗಂಡ ಮನೋಹರ್ ಜೊತೆ ಕೆಲವು ಸವಾಲುಗಳು ಎದುರಾಗ್ತವೆ. ಇಲ್ಲಿಂದ ಸಿನಿಮಾ ಇನ್ನಷ್ಟು ಆಸಕ್ತಿಕರವಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಸಂಬಂಧದಲ್ಲೂ ಪ್ರೀತಿ ಇದ್ರೂ ನಿರೀಕ್ಷೆಗಳು ಮತ್ತು ಅಹಂಕಾರ ಹೇಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಅನ್ನೋದನ್ನ ಸಿನಿಮಾ ಚೆನ್ನಾಗಿ ತೋರಿಸುತ್ತೆ. ಹಾಗೆ ಸಮಸ್ಯೆ ಬಂದಾಗ ಸಂಬಂಧವನ್ನು ಮುಗಿಸಿಬಿಡೋದು ಮಾತ್ರ ಪರಿಹಾರ ಅಲ್ಲ. ತಮ್ಮ ತಪ್ಪುಗಳನ್ನು ಒಪ್ಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಂಬಂಧವನ್ನು ಮತ್ತೆ ಹೇಗೆ ಉಳಿಸಿಕೊಳ್ಳಬಹುದು ಅನ್ನೋದನ್ನ ಭಾವನಾತ್ಮಕವಾಗಿ ತೋರಿಸಿದ್ದಾರೆ. ಕೆಲವು ಪರಿಹಾರಗಳು ಸ್ವಲ್ಪ ಸರಳವಾಗಿ ಅನಿಸಬಹುದು, ಆದರೂ ಸಂಬಂಧಗಳ ಬಗ್ಗೆ ಯೋಚಿಸುವಂತೆ ಮಾಡುವ ಸಾಕಷ್ಟು ಒಳ್ಳೆಯ ಕ್ಷಣಗಳು ಸಿನಿಮಾದಲ್ಲಿವೆ. ಸೊ ಮದುವೆ, ಸಂಬಂಧಗಳು ಮತ್ತು ಭಾವನಾತ್ಮಕ ಕಥೆಗಳು ಇಷ್ಟಪಡೋರಿಗೆ ಇದು ಒಮ್ಮೆ ನೋಡಬಹುದಾದ ಸಿನಿಮಾ. ಇರುಗಪಟ್ಟು ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ. ಸಂಬಂಧಗಳ ಬಗ್ಗೆ ಯೋಚಿಸುವ ಸಿನಿಮಾಗಳು ಇಷ್ಟವಾದರೆ ಒಮ್ಮೆ ನೋಡಿ. ನಂಬರ್ 3, ತತ್ಸಮ ತದ್ಭವ. ಕಾಣೆಯಾಗಿರುವ ವ್ಯಕ್ತಿ, ಮನೆಯಲ್ಲೇ ಸಿಗೋ ಶವ ಮತ್ತು ಆ ಶವದ ಹಿಂದೆ ಅಡಗಿರುವ ಒಂದು ದೊಡ್ಡ ರಹಸ್ಯ. ಇದೇ ತತ್ಸಮ ತದ್ಭವ ಸಿನಿಮಾದ ಮೇನ್ ಸೆಟಪ್. ಇದು 2023ರಲ್ಲಿ ಬಂದಿರುವ ಕನ್ನಡದ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಕಥೆ ಶುರುವಾಗೋದು ಅರಿಕಾ ಅನ್ನೋ ಮಹಿಳೆಯಿಂದ. ಅವಳ ಗಂಡ ಸಂಜಯ್ ಮನೆಗೆ ವಾಪಸ್ ಬರದೇ ಇದ್ದಾಗ ಅವನು ಕಾಣೆಯಾಗಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡಲು ಎಂಟ್ರಿ ಕೊಡ್ತಾರೆ ಅನುಭವಿ ಪೊಲೀಸ್ ಇನ್ಸ್ಪೆಕ್ಟರ್ ಅರವಿಂದ್ ಅಶ್ವತ್ಥಾಮ. ಆದರೆ ತನಿಖೆ ಮುಂದುವರಿದಂತೆ ಕೇಸ್ ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸಂಜಯ್ನ ಶವ ಅವರ ಸ್ವಂತ ಮನೆಯ ನೆಲಮನೆಯಲ್ಲೇ ಸಿಗುತ್ತೆ. ಇಲ್ಲಿಂದ ಸಿನಿಮಾದ ಅಸಲಿ ಆಟ ಶುರುವಾಗುತ್ತೆ. ಒಂದು ಕಡೆ ಕೊಲೆ ಹೇಗೆ ಆಯಿತು ಅನ್ನೋ ಪ್ರಶ್ನೆ, ಇನ್ನೊಂದು ಕಡೆ ಈ ಕೊಲೆಯ ಹಿಂದೆ ಯಾರಿದ್ದಾರೆ ಅನ್ನೋ ಅನುಮಾನ, ಮತ್ತು ಮುಖ್ಯವಾಗಿ ಅರಿಕಾ ಹೇಳ್ತಿರೋ ಮಾತುಗಳಲ್ಲಿ ಎಷ್ಟು ಸತ್ಯ ಇದೆ ಅನ್ನೋ ಪ್ರಶ್ನೆ. ತನಿಖೆ ಮುಂದೆ ಹೋಗ್ತಾ ಹೋದಂತೆ ಒಂದೊಂದೇ ರಹಸ್ಯಗಳು ಹೊರಗೆ ಬರುತ್ತವೆ. ವಂಚನೆ, ಸುಳ್ಳು, ಗುಪ್ತ ರಹಸ್ಯಗಳು ಮತ್ತು ನಿರೀಕ್ಷಿಸದ ತಿರುವುಗಳು ಸೇರಿಕೊಂಡು ಸಿನಿಮಾ ನಮ್ಮನ್ನ ಕೊನೆಯವರೆಗೂ ಯೋಚಿಸುವಂತೆ ಮಾಡುತ್ತೆ. ಮೇಘನಾ ರಾಜ್ ಸರ್ಜಾ ಅವರ ನಟನೆ ಮತ್ತು ಪ್ರಜ್ವಲ್ ದೇವರಾಜ್ ಅವರ ಪೊಲೀಸ್ ಪಾತ್ರ ಸಿನಿಮಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ವಿಶೇಷವಾಗಿ ತನಿಖೆಯ ಜೊತೆಗೆ ಮನೋವಿಜ್ಞಾನ ಅಂಶಗಳನ್ನು ಮಿಕ್ಸ್ ಮಾಡಿರೋ ರೀತಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸಸ್ಪೆನ್ಸ್, ಕ್ರೈಮ್ ಮತ್ತು ತನಿಖೆಯ ಜೊತೆ ಒಂದೊಂದೇ ರಹಸ್ಯ ಬಿಚ್ಚಿಕೊಳ್ಳುವ ಸಿನಿಮಾಗಳು ಇಷ್ಟವಾದ್ರೆ ತತ್ಸಮ ತದ್ಭವ ಖಂಡಿತ ಟ್ರೈ ಮಾಡಬಹುದು. ಕನ್ನಡದಲ್ಲಿ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನಂಬರ್ 2, ಸಂಭವಂ ಅಧ್ಯಾಯಂ 1. ಟೈಮ್ ಲೂಪ್ ಕಾನ್ಸೆಪ್ಟ್ ಅಂದ್ರೆ ಸಾಕು, ಸಿನಿಮಾ ನೋಡೋಕೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದೇ ಘಟನೆ ಮತ್ತೆ ಮತ್ತೆ ನಡೀತಿದ್ರೂ ಪ್ರತಿ ಬಾರಿ ಹೊಸದೊಂದು ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟೇ ನೋಡಿದ್ರೂ ಇನ್ನೊಮ್ಮೆ ನೋಡಬೇಕು ಅನ್ಸೋ ಸಿನಿಮಾಗಳು ಈ ಕಾನ್ಸೆಪ್ಟ್ನಿಂದ ಬಂದಿವೆ. ಅಂಥದ್ದೇ ಒಂದು ರೀಸೆಂಟ್ ಸಿನಿಮಾ ಸಂಭವಂ ಅಧ್ಯಾಯಂ 1. ನಿಜ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಬರುವ ಕೆಲವು ಟ್ವಿಸ್ಟ್ಗಳು ನಿಜಕ್ಕೂ ಸರ್ಪ್ರೈಸ್ ಮಾಡುತ್ತವೆ. ಅದರಲ್ಲೂ ಇದು ಟೈಮ್ ಲೂಪ್ ಸಿನಿಮಾ ಅಂತ ಮೊದಲೇ ಗೊತ್ತಿದ್ರೂ ಕೆಲವು ವಿಷಯಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿವೀಲ್ ಆಗ್ತವೆ. ಅಂದ್ರೆ ಟೈಮ್ ಲೂಪ್ ಕಾನ್ಸೆಪ್ಟ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇಡೀ ಕಥೆ ಬಹುತೇಕ ಒಂದು ಫಾರೆಸ್ಟ್ನಲ್ಲೇ ನಡೆಯುತ್ತದೆ. ಕೇರಳ ತಮಿಳುನಾಡು ಬಾರ್ಡರ್ನಲ್ಲಿ ಕ್ಯಾರೆಕ್ಟರ್ಸ್ಗಳ ಇಂಟ್ರೊಡಕ್ಷನ್ನಿಂದ ಸಿನಿಮಾ ಶುರುವಾಗುತ್ತೆ. ಆಮೇಲೆ ಫಾರೆಸ್ಟ್ನಲ್ಲಿ ಕೆಲವು ತಮಿಳುನಾಡು ಪೊಲೀಸರು ಸತ್ತಿರುವುದು, ಇನ್ನೂ ಕೆಲವರು ಇಂಜೂರ್ ಆಗಿರುವುದು ಗೊತ್ತಾಗುತ್ತೆ. ಇದನ್ನ ಇನ್ವೆಸ್ಟಿಗೇಟ್ ಮಾಡಲು ಕೇರಳ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಇಲ್ಲಿಂದ ಶುರುವಾಗುತ್ತೆ ಅಸಲಿ ಆಟ. ಒಂದ್ ಕಡೆ ಮಿಸ್ಟರಿ ಏನಿರ್ಬೋದು ಅನ್ನೋ ಕುತೂಹಲ, ಇನ್ನೊಂದು ಕಡೆ ಟೈಮ್ ಲೂಪ್ ಹೇಗೆ ಕೆಲಸ ಮಾಡ್ತಿದೆ ಅನ್ನೋ ಪ್ರಶ್ನೆ. ಈ ಎರಡನ್ನೂ ಮಿಕ್ಸ್ ಮಾಡಿ ಸಿನಿಮಾ ಒಂದು ಟ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇನಲ್ಲಿ ಮುಂದೆ ಸಾಗುತ್ತದೆ. ಟೈಮ್ ಲೂಪ್ ಕಾನ್ಸೆಪ್ಟ್ನಲ್ಲಿ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಬಂದಿವೆ, ಆದರೆ ಪ್ರತಿಯೊಂದು ಸಿನಿಮಾ ಅದನ್ನ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡುತ್ತೆ. ಇಲ್ಲೂ ಕೂಡ ಅದೇ ಕಾನ್ಸೆಪ್ಟ್ಗೆ ತನ್ನದೇ ಆದ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಮಿಸ್ಟರಿ ಜೊತೆಗೆ ಟೈಮ್ ಲೂಪ್ ಕಾನ್ಸೆಪ್ಟ್ ಇಷ್ಟಪಡುವ ಥ್ರಿಲ್ಲರ್ ಫ್ಯಾನ್ಸ್ಗಳಿಗೆ ಇದು ಒಳ್ಳೆಯ ಪಿಕ್. ಸಂಭವಂ ಅಧ್ಯಾಯಂ 1 ಕನ್ನಡದಲ್ಲಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಥ್ರಿಲ್ಲರ್ ಫ್ಯಾನ್ಸ್ ಮಿಸ್ ಮಾಡ್ಕೋಬೇಡಿ. ನಂಬರ್ 1, ಸೂಕ್ಷ್ಮದರ್ಶಿನಿ. ನೆರೆಮನೆಯವರ ಬಗ್ಗೆ ಸ್ವಲ್ಪ ಜಾಸ್ತಿ ಕುತೂಹಲ ಇಟ್ಕೊಂಡ್ರೆ ಏನಾಗಬಹುದು? ಅದೇ ಕುತೂಹಲ ಒಂದು ದೊಡ್ಡ ಕ್ರೈಮ್ನ ಹಿಂದೆ ಇರೋ ಸತ್ಯವನ್ನೇ ಬಯಲ್ ಮಾಡಿದ್ರೆ. ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಸಸ್ಪೆನ್ಸ್ ಥ್ರಿಲ್ಲರ್ ಸೂಕ್ಷ್ಮದರ್ಶಿನಿ. ನಜ್ರಿಯಾ ನಜೀಮ್ ಮತ್ತು ಬೇಸಿಲ್ ಜೋಸೆಫ್ ನಟಿಸಿರೋ ಈ ಸಿನಿಮಾ ಮೊದಲಿಗೆ ನೋಡೋಕೆ ಒಂದು ಸಿಂಪಲ್ ನೆರೆಹೊರೆಯ ಕಥೆ ಅನ್ಸುತ್ತೆ. ಮ್ಯಾನ್ಯುಯಲ್ ಅನ್ನೋ ವ್ಯಕ್ತಿ ತನ್ನ ಅನಾರೋಗ್ಯ ಪೀಡಿತ ತಾಯಿ ಗ್ರೇಸ್ ಜೊತೆ ಅವರ ಹಳೇ ಮನೆಗೆ ವಾಪಸ್ ಬರ್ತಾನೆ.
ಅವನ ವರ್ತನೆ ಹೊರಗಿನಿಂದ ನೋಡೋಕೆ ತುಂಬ ಸೌಮ್ಯವಾಗಿರುತ್ತೆ. ಆದರೆ ನೆರೆಹೊರೆಯಲ್ಲಿರೋ ಪ್ರಿಯದರ್ಶಿನಿಗೆ ಮಾತ್ರ ಅವನ ಕೆಲವು ನಡೆಗಳು ಅನುಮಾನ ಹುಟ್ಟಿಸ್ತವೆ. ಮೊದಲಿಗೆ ಆ ಅನುಮಾನ ಕೇವಲ ಕುತೂಹಲ ಅಷ್ಟೇ. ಆದರೆ ಮ್ಯಾನ್ಯುಯಲ್ನ ತಾಯಿ ಇದ್ದಕ್ಕಿದ್ದಂತೆ ಕಾಣೆಯಾದಾಗ ಪ್ರಿಯದರ್ಶಿನಿಯ ಅನುಮಾನ ಇನ್ನಷ್ಟು ಗಟ್ಟಿಯಾಗುತ್ತೆ. ಆಮೇಲೆ ತನ್ನ ಸ್ನೇಹಿತರ ಸಹಾಯದಿಂದ ಮ್ಯಾನ್ಯುಯಲ್ ಮಾಡ್ತಿರೋ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನ ಕನೆಕ್ಟ್ ಮಾಡೋಕೆ ಶುರು ಮಾಡ್ತಾಳೆ. ಇಲ್ಲಿಂದ ಸಿನಿಮಾ ನಿಜವಾಗ್ಲೂ ಎಂಗೇಜಿಂಗ್ ಆಗುತ್ತೆ. ಯಾಕಂದ್ರೆ ಇದು ಬರೀ ಯಾರು ತಪ್ಪಿತಸ್ಥ ಅನ್ನೋ ಪ್ರಶ್ನೆಯನ್ನ ಮಾತ್ರ ಕೇಳಲ್ಲ. ಅದರ ಹಿಂದೆ ಇರೋ ಕಾರಣ ಏನು, ಆ ಘಟನೆಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ಕ್ಯಾರೆಕ್ಟರ್ನ ಪಾತ್ರ ಏನು ಅನ್ನೋದನ್ನ ನಿಧಾನವಾಗಿ ಬಿಲ್ಡ್ ಮಾಡುತ್ತೆ. ವಿಶೇಷವಾಗಿ ನೆರೆಹೊರೆಯವರನ್ನ ಗಮನಿಸ್ತಾ ಸಣ್ಣ ಸಣ್ಣ ಸುಳಿವುಗಳಿಂದ ದೊಡ್ಡ ಸತ್ಯದ ಕಡೆ ಹೋಗೋ ಪ್ರಿಯದರ್ಶಿನಿಯ ಜರ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸಿನಿಮಾ ಮುಂದುವರಿದಂತೆ ಅನುಮಾನಗಳು ಹೆಚ್ಚಾಗ್ತವೆ ಮತ್ತು ಕೊನೆಗೆ ಈ ಎಲ್ಲಾ ಘಟನೆಗಳ ಹಿಂದೆ ಇರೋ ಸತ್ಯ ಗೊತ್ತಾದಾಗ ಕಥೆ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಸೊ ಸಸ್ಪೆನ್ಸ್, ಮಿಸ್ಟ್ರಿ ಮತ್ತು ಸ್ಮಾರ್ಟ್ ಸ್ಕ್ರೀನ್ ಪ್ಲೇ ಇಷ್ಟಪಡೋರು ಈ ಸಿನಿಮಾವನ್ನ ಖಂಡಿತ ಟ್ರೈ ಮಾಡಬಹುದು. ಸೂಕ್ಷ್ಮದರ್ಶಿನಿ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಥ್ರಿಲ್ಲರ್ ಫ್ಯಾನ್ಸ್ ಮಿಸ್ ಮಾಡ್ಕೋಬೇಡಿ.